ಮಾಗಡಿ ತಾಲೂಕಿನ ಮಾಡವಾಳ ಹೋಬಳಿ ಮಾನಗಲ್ ಮತ್ತು ಸೊನ್ನೇನಹಳ್ಳಿಯ ತಾಂಡ್ಯದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಕಾಮಗಾರಿಗೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಚ್ಎನ್ ಅಶೋಕ್ ಚಾಲನೆಯನ್ನು ನೀಡಿದರು. ಇದೇ ವೇಳೆ ಎಚ್ಎನ್ ಅಶೋಕ್ ಮಾತನಾಡಿ, ಶಾಸಕ ಎಚ್ಸಿ ಬಾಲಕೃಷ್ಣರವರ ಒಂದು ಸರ್ವ ಜನಾಂಗವನ್ನ ಪ್ರೀತಿಸುವ ನಾಯಕರಾಗಿದ್ದು, ಕ್ಷೇತ್ರದ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ನಿರ್ಮಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಸಮಾಜ ಕಲ್ಯಾಣ ವತಿಯಿಂದ ಮಾನಗಲ್ ಗ್ರಾಮ ಮತ್ತು ಸೊನ್ನೇನಹಳ್ಳಿಯ ತಾಂಡ್ಯದಲ್ಲಿ ತಲಾ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ. ಕೊಲ್ಲಿ ದೇಶದಲ್ಲಿ ಯುದ್ಧ ನಡೀತಾ ಇರುವುದರಿಂದಾಗಿ ರಸಗೊಬ್ಬರದ ಸಮಸ್ಯೆ ಉಂಟಾಗಬಹುದು. ಕೃಷಿ ಚೆಲುವರಾಯಸ್ವಾಮಿರವರ ಮನವೊಲಿಸಿ ತಾಲೂಕಿನಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕೊರತೆ ಉಂಟಾಗದಂತೆ ಗಮನ ಹರಿಸಲಾಗುವುದು ಅಂತ ಸಚಿವ ಅವರು ತಿಳಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕ ಎಚ್ಸಿ ಬಾಲಕೃಷ್ಣರವರು ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಮಾಡವಾಳ ಗ್ರಾಮ ಪಂಚಾಯಿತಿಯ ಗ್ರಾಮಗಳ ಅಭಿವೃದ್ಧಿಗಂತ ಶಾಸಕ ಎಚ್ಸಿ ಬಾಲಕೃಷ್ಣರವರು ಸುಮಾರು 23 ಕೋಟಿ ರೂಪಾಯಿ ಅನುದಾನ ತಂದಿದ್ದು, 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸತ್ತೇಕಟ್ಟೆ ರಸ್ತೆ ಹಾಗೂ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತ್ಯಾಗದ ರೇಪಾಳೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನುಳಿದ ಒಂದು ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಪ್ರಗತಿಯಲ್ಲಿವೆ ಅಂತ ತಿಳಿಸಿದರು. ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯ ಮೂರ್ತಿ ನಾಯಕ್ ಮಾತನಾಡಿ, ಸೊನ್ನೇನಹಳ್ಳಿಯ ತಾಂಡ್ಯದಲ್ಲಿ ರಸ್ತೆ ಮತ್ತು ನಿರ್ಮಿಸಬೇಕು ಅಂತ ಶಾಸಕ ಎಚ್ಸಿ ಬಾಲಕೃಷ್ಣ ಅವರು ನಾವು ಮನವಿ ಮಾಡಿದ್ದು, ನಮ್ಮ ಮನವಿಗೆ ಸ್ಪಂದಿಸಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ನಿರ್ಮಿಸುವ ಕೆಲಸ ಮಾಡಿದ ಶಾಸಕ ಎಚ್ಸಿ ಬಾಲಕೃಷ್ಣರವರಿಗೆ ತಾಂಡ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅಂತ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಮಾನಗಲ್ ಕೃಷ್ಣರಾಯರು ಅಂತೇಳಿ ಉದ್ದಾಮ ಸಾಹಿತಿಗಳಿದ್ದಂಥ ಊರು ಇದು. ಹೊಯ್ಸಳರ ಕಾಲದ ಬೆಟ್ಟದಲ್ಲಿರ್ತಕ್ಕಂಥ ಗುಹಾಂತರ ಈಶ್ವರ ದೇಗುಲ ಇದೆ. ಚಾರಿತ್ರಿಕ ಗ್ರಾಮದಲ್ಲಿ ಇವತ್ತು ಚರಂಡಿಗೆ ಚಾಲನೆ ನೀಡಿದಿರಿ. ಶಂಕರೇಶ್ವರ ಈಶ್ವರ ಗುಡಿ ಚಾಲನೆ ನೀಡಿದಿರಿ. ಇಲ್ಲಿ ತಳ ಸಮುದಾಯದ ಬೋಧೀಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿನಲ್ಲಿ ಕಾರ್ಯಕ್ರಮ ಆರಂಭ ಮಾಡಿದಿರಿ. ಇವತ್ತಿನ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಎಲ್ಲರಿಗೂ ಮೊದಲನೇದಾಗಿ ಬೆಳಗಿನ ನಮಸ್ಕಾರಗಳನ್ನ ಹೇಳ್ತಾ, ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾನಗಲ್ ಗ್ರಾಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಜನಪ್ರಿಯ ನಾಯಕರಾದಂಥ ಬಾಲಕೃಷ್ಣರವರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರ ಕ್ರಿಯಾಶೀಲತ್ವಕ್ಕೆ ಸಾಕ್ಷಿಯಾಗಿ ಈ 50 ಲಕ್ಷ ರೂಪಾಯಿಗಳ ವೆಚ್ಚದ 2 ಪ್ಯಾಕೇಜು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 300 ಮೀಟರ್ ರಸ್ತೆ ಮತ್ತು 300 ಮೀಟರ್ ಚರಂಡಿ 4 ಅಥವಾ 5 ರಸ್ತೆಗಳು ಮಾನಗಲ್ ಗ್ರಾಮದಲ್ಲಿ ನಮ್ಮ ಏನು ಗ್ರಾಮದ ಪ್ರಾರಂಭ ಈ ಕಡೆ ಬಾಳೆನಹಳ್ಳಿ ಕಡೆಯಿಂದ ಬತ್ತ ಗ್ರಾಮದ ಪ್ರಾರಂಭದಲ್ಲಿರ್ತಕ್ಕಂಥ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಇಲ್ಲಿರ್ತಕ್ಕಂಥ ಮನೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ರಸ್ತೆ ಮತ್ತು ಚರಂಡಿ ಸಿಸಿ ಅದರ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಕೂಡ ತಾವೆಲ್ಲ ಸ್ನೇಹಿತರು ಕೂಡ ಮೊನ್ನೆ ಕೆಂಪಸಾಗರದಲ್ಲಿ ಸಾಕ್ಷಿಯಾಗಿದ್ರಿ. ಅದರ ಮುಂದುವರೆದ ಭಾಗವಾಗಿ ಈ ಗ್ರಾಮದ 50 ಲಕ್ಷ ರೂಪಾಯಿಗಳು ಇದು. ಮತ್ತೆ ಸೊನ್ನೇನಹಳ್ಳಿಗೆ ನಾವು ಆಗಲೇ ತಡವಾಗಿ ಬಂದಿರೋದಕ್ಕೆ ತಾವೆಲ್ಲ ಸ್ವಲ್ಪ ನಿಮ್ಮನ್ನು ಕ್ಷಮೆಯನ್ನು ಕೂಡ ಕೇಳ್ತಾ, ಸೊನ್ನೇನಹಳ್ಳಿಲೂ ಕೂಡ ಒಂದು ಭೂಮಿ ಪೂಜೆ ಇರ್ತಕ್ಕಂಥದ್ದು. ಇದು ಬಾಲಣ್ಣವರ ಏನು ಅಭಿಮಾನದ ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸ್ತಕ್ಕಂಥ ಸರ್ವ ಜನಗಳ ಹಿತ ಮುಖ್ಯ ಅಂತಕ್ಕಂಥ ಮಾತಲ್ಲ, ಅದು ಕೃತಿಯಲ್ಲಿ ಅದು ಪುರಾವೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ತಾವು ಕೂಡ ಸಾಕ್ಷಿಯಾಗಿದ್ದೀರಿ. ಇಂಥ ಸಮಾಜಮುಖಿಯಾದಂಥ ಕೆಲಸಗಳು ಇನ್ನೂ ಹೆಚ್ಚಾಗಲಿ. ಬಾಲಕೃಷ್ಣವರಿಂದ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಇಂಥ ಮೂಲಭೂತ ಸೌಕರ್ಯಗಳ ಅನುಷ್ಠಾನ ನಡೀತಾನೆ ಇರಲಿ ಅಂತಕ್ಕಂಥ ಕೋರಿಕೆ ಭಗವಂತನಲ್ಲಿ ಸರ್. ಏನೋ ಇದರದ್ದು ಒಕ್ಕಲಿಗರ ಸಂಘದ ಸಮಸ್ಯೆ ಅಂತ ಸರ್, ಒಕ್ಕಲಿಗರ ಸಂಘದ ಏನಿಲ್ಲ ಸಮಸ್ಯೆ. ಈಗ ಒಕ್ಕಲಿಗರ ಸಂಘ 44 ಎಕರೆ 33 ಗುಂಟೆ, ಅದು ಭಾಳ ಫೇಮಸ್ತು. ಸರ್ವೆ ನಂಬರ್ 15 ಸಜ್ಜೆಪಾಳ್ಯ ನಮ್ಮ ಕೃಷ್ಣಪರಂಗಂ ಎಜುಕೇಷನ್ ಟ್ರಸ್ಟ್ಗೆ ಸೇರಿದ ಮಾಲೀಕತ್ವಕ್ಕೆ ಒಳಪಟ್ಟಂಥ ಜಾಗ. ಮತ್ತು ಸ್ವಲ್ಪ ಭೂಗಳರು ಅದನ್ನ ಇದು ನಮ್ಮದು ಅಂತ ಹೇಳ್ತಾ ಇರ್ತಕ್ಕಂಥ BP ಮಹೇಂದ್ರ ಮತ್ತು ಇತರರು ಅಂತಕ್ಕಂಥವ್ರು ಏನದು ಅವರ ಮಧ್ಯೆ ನಡೀತಾ ಇರ್ತಕ್ಕಂಥ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಥ ವಿವಾದ ಕರ್ನಾಟಕ ರಾಜ್ಯ ಘನ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇದ್ದಾಗಲೇ ಇನ್ನೊಬ್ಬ ಯಾರೋ 3ನೇ ವ್ಯಕ್ತಿ ಸರ್ವೆ ನಂಬರ್ 10/3ಕ್ಕೆ ಸಂಬಂಧಪಟ್ಟಂಥ ಜಾಗ ಅಂದರೆ ಒಂದು ಭಾಗದಲ್ಲಿ ಈ 45 ಒಂದು ಭಾಗದಲ್ಲಿ ನನಗೂ ಕೂಡ ಅದರದ್ದು
ಅಷ್ಟು ಆಳವಾದಂಥ ಜ್ಞಾನ ಇಲ್ಲ. ಅಳತೆ ವಿಚಾರವಾಗಿ ನಾವು ದಿಶಾಂಕ್ ಏನು ಕರ್ನಾಟಕ ರಾಜ್ಯದ ಅಧಿಕೃತವಾದಂಥ ಒಂದು ಮಾಪನ ಆ್ಯಪ್ ಇದೆ. ಅದ್ರ ಪ್ರಕಾರ ನೋಡಿದ್ರೆ ಯಾವುದು ಅವರು 10/3 ಅಂತ ಹೇಳ್ತಾರೆ, ಅದು ಸರ್ವೆ ನಂಬರ್ 15ರೊಳಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಆ ವಿಚಾರವಾಗಿ ಹೋಗಿ ನಿಮ್ಮ ಮಧ್ಯೆ ಇರ್ತಕ್ಕಂಥ ಈ ಗೊಂದಲ ನಿಲ್ಲಿಸಿ ಅಂತ ಕೇಳಿದಾಗ ಅವರು ಇಲ್ಲ, ದಿಶಾಂಕು 100ಕ್ಕೆ 100 ಖಚಿತವಾದಂಥ ಅಪ್ಲಿಕೇಶನ್ ಅಲ್ಲ ಅಂದ್ರೆ ಆಯಿತು, ಇದ್ರೂ ಇರ್ಬೋದು, ನೀವು ಹೇಳಂಥದ್ದನ್ನ ನಾನು ಒಪ್ತೀನಿ. ಆದರೆ ರಾಜ್ಯ ಒಕ್ಕಲಿಗರ ಸಂಘ ಅಥವಾ ನಮ್ಮ ಟ್ರಸ್ಟಿಗೆ ನಾನೇನು ಅಧ್ಯಕ್ಷನಾಗಿದ್ದೀನಿ, ಕೃಷ್ಣಪ್ಪ ರಂಗಂ ಎಜುಕೇಷನ್ ಟ್ರಸ್ಟ್ಗೆ ಬಂದು ತಾವು ನಮ್ಮನ್ನು ಕರೆಸಿ, ಯಾಕೆಂದರೆ ನಾವು ಆಜುಬಾಜುದಾರರಾಗಿರೋದ್ರಿಂದ ನಮಗೂ ನೋಟಿಸ್ ಕೊಡ್ತೀವಿ, ಅಳತೆ ಮಾಡಿಸಿ ನಮಗೆ ಅದನ್ನು ಪುರಾವೆ ಸಹಿತ ಇದೆಲ್ಲ 10/3ಕ್ಕೆ ಸೇರ್ತಕ್ಕಂಥದ್ದು 15 ಅಲ್ಲ ಅಂತಂದರೆ ನಾವು ನಿಮ್ಮ ಕ್ಷಮೆಯನ್ನು ಕೇಳಿ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಸಿವಿಲ್ ಕಾಮಗಾರಿಯನ್ನು ಮುಂದುವರಿಸ್ತಾನೆ ಇದ್ರು. ಹಾಗಾಗಿ ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗಿ ಠಾಣಾಧಿಕಾರಿಗಳಾದಂಥ ಸುಬ್ರಹ್ಮಣ್ಯ ಸರ್ ಅವ್ರನ್ನ ಭೇಟಿ ಮಾಡಿ ಈ ಥರದ ಸಮಸ್ಯೆ ಇದೆ ಸರ್, ನಾನೇ ಒಂಟಿ ಅಥವಾ ನಾನೊಂದು ಗುಂಪನ್ನು ಕರ್ಕೊಂಡವ್ರೆ ನಮಗೂ ಅವ್ರಿಗೂ ಶಾಂತಿಗೆ ಭಂಗ ತರ್ತಕ್ಕಂಥ ಕೆಲಸ ಆಗ್ಬೋದು. ಈ ನಿಟ್ಟಿನಲ್ಲಿ ಹಿಂದೆ ಇದ್ದಂಥ ಠಾಣಾಧಿಕಾರಿಗಳು ಮತ್ತು ACP ಚಂದನ್ರವರು, ನಾಗೇಶ್ರವರು, ಚಂದನ್ ಅವರು ಈ ವಿಚಾರವಾಗಿ ಶಾಂತಿ ಕದಡದಂಥ ಕೆಲಸವನ್ನು ಎರಡೂ ಕಡೆಯವ್ರನ್ನ ಕರೆಸಿ ಮಾಡಿದ್ರು. ಇನ್ನು ತಾವು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿ ಒಂದು ಮುಂಗಾರು ನಾಡಗೋಳ ಪಂಚಾಯತಿಗೆ ಬಾಲಣ್ಣವರು ಶಾಸಕರಾದ ಮೇಲೆ ಸುಮಾರು 23 ಕೋಟಿ ಅನುದಾನವನ್ನು ಈಗ ತಂದಿದ್ದಾರೆ ಸದ್ಯಕ್ಕೆ. ಇನ್ನೂ ಒಂದು 10 ಕೋಟಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗ ಯಾವುದು ಅಂತ ಬೇಕಾದ್ರೆ ನಿಮಗೆ ಮಾರ್ಬಳ್ಪುರ ಕರ್ಲಳ್ಳಿ ರೋಡ್ 2.5 ಕೋಟಿ ಪೂಜೆ ಆಗಬೇಕು. ಈಗ ಬಾಲಣ್ಣವ್ರ ಕಾಲು ಸ್ವಲ್ಪ ಇದಾಗಿತ್ತು, ಬಂದು ಕೆಲವೇ ದಿನಗಳು ಪೂಜೆ ಮಾಡ್ತಾರೆ. ಮತ್ತು ಪುರ ಮತ್ತು ಮಲೂರುಪಾಳ್ಯ ಅದು 2 ಕೋಟಿ. ಮತ್ತು ಪುರ 25 ಲಕ್ಷ, ಮಲೂರುಪಾಳ್ಯ 20 ಲಕ್ಷ. ಈ ಕೆಲಸ ನಡೀತಾ ಇದೆ ಆಲ್ರೆಡಿ. ಮತ್ತು ಮಾಡಬಳ್ಳು ಪಟ್ಲದಮ್ಮ ಟೆಂಪಲ್ ರೋಡ್ ಒಂದು 20 ಲಕ್ಷ, ಅದು ಪೂಜೆ ಆಗಬೇಕು. ಮತ್ತು ಇನ್ನೊಂದು ಮಾಗಡಿ ಮಾನಗಲ್ಲು ಇದು ವಾಲ್ ರೋಡ್, ಇದು ಮಾನಗಲ್ ವಾಲ್ ರೋಡ್ 30 ಲಕ್ಷ ಕೆಲಸ ಆಗಿದೆ. ಇನ್ನು ಸ್ವಲ್ಪ ಮಾಡಬಳ್ ಟು ಮಾನಗಲ್ದೇನು ಕೆಲಸ ಆಗಬೇಕು. ಪ್ಲಸ್ ತ್ಯಾಗದಾರೆಪಳ್ಳಿ 80 ಲಕ್ಷ ಕೆಲಸ ಮುಗಿದಿದೆ. ಸತ್ಯಕಟ್ಟೆ ರೋಡು 6 ಕೋಟಿ ಕೆಲಸ, ಅದು ಅದು ಕೆಲಸ ಮುಗಿದಿದೆ. ಮಾಡಬಳ್ ರೋಡು ಅದಕ್ಕೆ 5 ಕೋಟಿ ಕೆಲಸ ಮುಗಿದಿದೆ. ಕರ್ಲಳ್ಳಿ ರೋಡು 3.5 ಕೋಟಿ ಪೂಜೆ ಆಗಿದೆ. ಸ್ವಲ್ಪ ತಾಂತ್ರಿಕ ಇದಿತ್ತು, ಅದು ಸೋಮವಾರದಿಂದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮಾನಗಲ್ 50 ಲಕ್ಷ ಮತ್ತು ಸೊಣ್ಣನಹಳ್ಳಿ 50 ಲಕ್ಷ. ಅದೆಲ್ಲ ಸಣ್ಣ ಪುಟ್ಟ 5 ಲಕ್ಷ ಕೆಲಸ ಬಿಟ್ಟು ಇಷ್ಟು 23 ಕೋಟಿ ಅನುದಾನವನ್ನು ಇದೊಂದು ಪಂಚಾಯತಿಗೆ ಶಾಸಕರು ಯಾವ್ಯಾವ ಯೋಜನೆ ಅವರ ಶ್ರಮದಿಂದ ಇದೆಲ್ಲ ಬಂದಿರೋದು. CMNL, RDPR, PWD ಪ್ಲಸ್ ಸಮಾಜ ಕಲ್ಯಾಣ, ಕಾವೇರಿ ನೀರಾವರಿ ನಿಗಮ ಬಂದಿರೋಂಥ ಸರ್. ಗುಣಮಟ್ಟದ ಕಾಮಗಾರಿ ಮಾಡಿಸೋ ಕಡೆ ಗಮನಿಸಿ ಸರ್. ಖಂಡಿತವಾಗ್ಲೂ ಶಾಶ್ವತವಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಶಾಶ್ವತವಾಗಿರೋ ಪುನಃ ಇವತ್ತು ಮಾಡಿದಾಗಲೇ ನಾಳೆ ಮಳೆಗೆ ಬಂದಾಗಲೇ ಹೋಯ್ತಂತೆ ಅಂತನೋ, ಒಂದು ವರ್ಷದಲ್ಲಿ ಇರಲಿಲ್ಲ ಅಂತನೋ ಆಗಬಾರ್ದು. ಕನಿಷ್ಠ 20 ವರ್ಷನಾದರೂ ಬಾಳಿಕೆ ಬರ್ತಕ್ಕಂಥ 20-25 ವರ್ಷ ಈ ಮೂಲಭೂತ ಸೌಕರ್ಯಕ್ಕೆ ಪುನಃ ನಮಗೆ ಮಾಡಿಸಿ ಅದನ್ನು ಪುನರುಜ್ಜೀವನ ಮಾಡಿಸಿನಂಥ ಕೆಲಸ ಆಗಬಾರ್ದು. ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳಿಗೆ ಶ್ರಮಪಟ್ಟವ್ರಿಗೆ ಕೀರ್ತಿ ಬರಲಿ ಅಂತ. ಮತ್ತೆ ನಾನು ಆಗಲೇ ಹೇಳಿದೆ, ಈ 6ಕ್ಕೆ ಹಾಕಂತ 2,000 ರೂಪಾಯಿನ ರೋಡ್ಗೆ ಹಾಕಪ್ಪ, ರೋಡಿನ ಗುಣಮಟ್ಟ ಹೆಚ್ಚಿಸಕ್ಕೆ ಹಾಕಪ್ಪ ಅಂತ ದೇವರಾಜನಿಗೆ. ಇದರೊಳಗೆ ಇಲ್ಲಿರ್ತಕ್ಕಂಥ ಲೀಡರ್ಗಳು, ಈ ಗ್ರಾಮದವರು, ಏನು ಇಂಜಿನಿಯರ್ ಅವರು ಮಾಡಿರ್ತಕ್ಕಂಥ ಏನು ಪ್ಲ್ಯಾನು ಎಸ್ಟಿಮೇಷನ್ ಏನಿದೆ ಅದನ್ನು ತೆಗೆದುಕೊಂಡು ಆ ಪ್ರಕಾರ ಕೆಲಸ ತಗೊಳ್ಳಿ ಸರ್. ಅದ್ರೊಳಗೆ ಯಾವ ರಾಜಿ ಇಲ್ಲ ಸರ್. ಸರ್, ಕಾಮಗಾರಿ ನಡೆಯೋ ಸ್ಥಳದಲ್ಲಿ ಇಲಾಖೆ ಯಾವ ಇಲಾಖೆ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕ್ಬೇಕು ಅಂತ ಶಾಸಕರು ಹೇಳ್ತಾರೆ, ಎಲ್ಲೂ ಬೋರ್ಡ್ ಹಾಕೋದಿಲ್ಲ. ದೇವರಾಜು ಬನ್ನಿ, ಇಲ್ಲಿ ಬನ್ನಿ, ಕರೆಕ್ಟ್ ಅವ್ರು ಕೇಳ್ತಾ ಇರೋದು. ಕಾಮಗಾರಿಯ ಯಾವ ಇಲಾಖೆ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಇದು ಯಾವ ಇಲಾಖೆಯಿಂದ ಮಂಜೂರಾತಿ ಆಗಿರೋದು, ಅದ್ರದ್ದು ಉದ್ದ ಆಗಲ್ಲ, ಅದ್ರದ್ದು ಒಟ್ಟು ಎಷ್ಟು ಎಸ್ಟಿಮೇಷನ್ ಎಷ್ಟು, ಅವೆಲ್ಲವೂ ಒಂದು ಈ ಅಷ್ಟು ಅಗಲದೊಳಗಾದ್ರೂ ಒಂದು ಬೋರ್ಡ್ ಮಾಡಿ ಹಾಕ್ಸ್ಬಿಡಿ, ಫ್ಲೆಕ್ಸಲ್ಲಿ ಅಷ್ಟು ಮಾಡಿ ಹಾಕಿಸ್ಬಿಡಿ. 450 ರೂಪಾಯಿ 500 ರೂಪಾಯಿ ಮುಗಿತಾರೆ ಮಾಡಿಸಿ ಎಲ್ಲ ಜಾಗದಲ್ಲಿ. ಇದೊಂದೇ ಅಲ್ಲ, ಇದು ಈ ಸರ್ತಿ ಇಲ್ಲದೆ ಇದೇನಾದ್ರು ಇಲ್ಲದೆ ಹೋದ್ರೆ 400 ಗಲಾಟೆ ಮಾಡ್ತಿದ್ದೀವಲ್ಲ. ಅಂದ್ರೆ ಅದಂತ ಮಂಜಣ್ಣ ಇನ್ಚಾರ್ಜ್ ಮಾಡಿದ್ರೆ ಮಂಜಣ್ಣ ನಾಗರಾಜನ ಮಾಡಿಸಿದ ಅವ್ರೆ ಕಟೌಟ್ನ ಅವರು ಹಂಗ